ಹನುಮಂತಿಗೆ ಭೇಟಿ ಆಗಿಲ್ವಾ ಅಕ್ಕ? ಸಾರಿ, ಹನುಮಂತಣ್ಣ ಫುಲ್ಲು ಬ್ಯುಸಿ ಇದ್ದಾರೆ. ಎಲ್ಲಿ ನಮಗೆ ಸಿಗ್ತಾರೆ ಅವರು? ಇವಾಗ ಹನುಮಂತವ್ರಿಗೆ ಕಾಲ್ ಇರ್ತಾರೆ, ಬ್ಯುಸಿ ಇರ್ತಾರೆ. ಐ ಮೀನ್ ಕಾಲ್ ಎಲ್ಲ ಮಾಡಿಲ್ಲ ಪಾಪ, ಬಟ್ ಬ್ಯುಸಿ ಇರ್ತಾರೆ ಅವರು, ಒಂದು ಶೂಟಿಂಗ್ ಗೀಟಿಂಗ್ ಅಂತ. ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೂಟಿಂಗ್ ಬಂದಾಗ ಹೋಗಿ ಮಾತಾಡ್ಸ್ಕೊಂಡ್ಬಿಡ್ಬೇಕು. ಅದು ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ನೀವು ಯಾಕೆ ಬರ್ತಿಲ್ಲ, ಯಾಕೆ ಹೋಗ್ತಿಲ್ಲ ಅಂತಲೇ ಹೇಳ್ತಿದ್ರು. ಅದು ನನಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ಈಗ ಯಾವ ಕಂಟೆಸ್ಟೆಂಟ್ಸ್ ಇದ್ದಾರೋ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಸೊ ಅದೇ ರೀತಿ ಎಲ್ಲ ಕಂಟೆಸ್ಟೆಂಟ್ಸ್ಗೂ ನೀವು ಸಪೋರ್ಟ್ ಮಾಡಿ, ಲವ್ ಮಾಡಿ, ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ. ನಂಗೆ ಹುಷಾರಿರಲಿಲ್ಲ, ಆ ಕಾರಣದಿಂದ ನಾನು ಹೋಗೋಕ್ಕಾಗಿಲ್ಲ. ವೈಟಿಂಗ್ ಫಾರ್ ಯು ಟು ವಾಚ್ ಇನ್ ಮಜಾ ಟಾಕೀಸ್. ಎಸ್, ನಿಮ್ಗೆ ಯಶ್ ಇಷ್ಟನಾ? ಖಂಡಿತವಾಗ್ಲೂ ಯಾರು ಯಶ್ ಇಷ್ಟಪಡಲ್ಲ. ಕ್ರಶ್ ಭವ್ಯ ಗಾಡ, ಥ್ಯಾಂಕ್ ಯು ಭವ್ಯ, ಯು ಆರ್ ಮೈ ಕ್ರಶ್, ಥ್ಯಾಂಕ್ ಯು. ಡೈಲಿ ಬ್ಲಾಗ್ ಮಾಡಿ ಮ್ಯಾಮ್, ಬಿಗ್ ಫ್ಯಾನ್ ಮನೀಶ್ ಅಂತೂರ್. ಸೊ ಮನೀಶ್ ಅಂತೂರ್ ಅವರೇ, ನಾನು ಕೂಡ ನಿಮ್ಮ ದೊಡ್ಡ ಅಭಿಮಾನಿ. ವೈ ಆರ್ ಯು ನರ್ವಸ್? ನೋ, ಐ ಆಮ್ ನಾಟ್ ನರ್ವಸ್. ನೀವು ಒಳ್ಳೆಯವರೇ, ಆದರೆ ನಿಮಗೆ ಸಿಟ್ಟು ಜಾಸ್ತಿ. ಇನ್ನೇನ್ರಿ, ಉಪ್ಪು ಖಾರ ಜಾಸ್ತಿ ತಿಂತೀವಲ್ಲ, ಹಂಗಾಗಿ ಸ್ವಲ್ಪ ಮನುಷ್ಯನಿಗೆ ಸಿಟ್ಟು, ಕೋಪ, ಅಳು, ದುಃಖ ಎಲ್ಲ ಇರಬೇಕು. ಅವಾಗಲೇ ಒಂದು ಮನುಷ್ಯನ ಜೀವನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ. ದಿವ್ಯಾ ಗೌಡ ಬರೀ ಡೌಗಳೇ. ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಬರೋದಿಲ್ವಾ? ಇಲ್ಲ, ಸಾರಿ ಗಾಯ್ಸ್, ಡಿಸಪಾಯಿಂಟ್ ಆಗಬೇಡಿ. ಇನ್ನೊಂದು ಶೋಲಿ ಆದಷ್ಟು ಬೇಗ ಬರ್ತೀನಿ. ಕ್ವಿಟ್ ಮಾಡಿದಲ್ಲ, ಹುಷಾರಿಲ್ದಿರೋ ಕಾರಣ ನಾನು ಹೋಗೋಕ್ಕಾಗಿಲ್ಲ. ಆ್ಯಂಡ್ ಅವರು ಕೂಡ ಪಾಪ, ಟೀಮ್ ಕೂಡ ತುಂಬ ಟ್ರೈ ಮಾಡಿದ್ರು. ಬಟ್ ನನಗೆ ಹುಷಾರಿಲ್ದಿರೋ ನೋಡಿ ಅವರು ಪಾಪ ರೀಪ್ಲೇಸ್ ಮಾಡಲೇಬೇಕಿತ್ತು, ಹಾಗಾಗಿ ಆಯಿತು. ಓಕೆ, ನಿಮ್ಮ ಅಪ್ಡೇಟ್ಸ್, ನಿಮ್ಮ ಹೆಲ್ತ್ ಹೇಗಿದೆ? ಸ್ವಲ್ಪ ಪರವಾಗಿಲ್ಲ, ರಿಕವರ್ ಆಗ್ತಿದ್ದೀನಿ. ಇನ್ನೊಂದು 2 ದಿನ ರಿಕವರ್ ಆಗಿಬಿಟ್ರೆ ಡನ್. ಇಕ್ಕಿ ಮತ್ತು ಅನುಷಾ ಜೋಡಿ ಚೆನ್ನಾಗಿದೆ ಅಲ್ವಾ ಅಕ್ಕ? ಎಸ್, ಹೌದು, ಚೆನ್ನಾಗಿದೆ. ಆಮೇಲೆ ಇದೆ ನಿನಗೆ. ಓಕೆ, ಥ್ಯಾಂಕ್ ಯು. ಹಾಯ್ ಭವ್ಯ ಗಾರು, ಎನಿ ಅಪ್ಡೇಟ್ಸ್ ಆನ್ ತೆಲುಗು ಪ್ರಾಜೆಕ್ಟ್? ಎಸ್, ಆದಷ್ಟು ಬೇಗ. ಫಸ್ಟು ನಾನು ನಮ್ಮ ಕನ್ನಡದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು, ಆಮೇಲೆ ಬೇರೆದಕ್ಕೆ ಬರ್ತೀನಿ. ಫಸ್ಟ್ ಇಲ್ಲಿ ಮಾಡಿ ಆಮೇಲೆ ಬೇರೆದಕ್ಕೆ ಬರ್ತೀನಿ. CCLಗೆ ಬರಲ್ವಾ? CCLಗೆ ಇನ್ವೈಟ್ ಬಂದರೆ ಖಂಡಿತವಾಗ್ಲೂ ಬರ್ತೀನಿ. ಕವಿತಾ ಅವರೇ, ಹೆಲ್ತು ಇವಾಗ ಓಕೆ, ಐಮ್ ಗೆಟ್ಟಿಂಗ್ ರಿಕವರ್ ಆಗ್ತಿದ್ದೀನಿ. ಮೇಡಮ್, ಆದಷ್ಟು ಬೇಗ ಒಂದು ಮೂವಿ ಮಾಡಿ, ಖಂಡಿತ ನಿಮ್ಮ ಆಶೀರ್ವಾದ ಪ್ರೀತಿಯಿಂದ ಅಷ್ಟು ಬೇಗ ಮಾಡ್ತೀನಿ. ನಿಮ್ಮ ಡ್ಯಾನ್ಸ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಯಾರೋ ನನ್ನ ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇಳಿದ್ರು, ಥ್ಯಾಂಕ್ ಯು. ಅನಂತ್ ಚೇತರ್, ಯು ಪ್ಲೇಡ್ ವೆಲ್ ಭವ್ಯ, ಥ್ಯಾಂಕ್ ಯು ಅನಂತು. ಯು ಆರ್ ಬ್ಲೆಸ್ಡ್ ಟು ಹ್ಯಾವ್ ಎ ಸಿಸ್ಟರ್ ಲೈಕ್ ಮೀ ದಿವ್ಯಾ. ಯಾ, ಇವನ್ ಯು ಆರ್ ಬ್ಲೆಸ್ಡ್ ಟು ಹ್ಯಾವ್ ಎ ಸಿಸ್ಟರ್ ಲೈಕ್ ಮೀ ದಿವ್ಯಾ. ಫಾರ್ ಎವರ್ ದಿವ್ಯಾ. ಐ ಲವ್ ಯು ಬಾ. ಅನು ಬಗ್ಗೆ ಹೇಳಿ. ಅನು ಇಸ್ ವೆರಿ ಕೇರಿಂಗ್, ಲವ್ವಿಂಗ್ ಆ್ಯಂಡ್ ಡೇರಿಂಗ್, ಡ್ಯಾಶಿಂಗ್. ಅದರ ಚಂದದ ಹುಡುಗಿ. ಅದು ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ. ಆ್ಯಂಡ್ ತುಂಬ ಒಳ್ಳೆ ಹುಡುಗಿ. ಅಕ್ಕ, ಬೇಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬನ್ನಿ. ಓಕೆ, ಟ್ರೈ ಮಾಡ್ತೀನಿ ಬರೋದಕ್ಕೆ, ಆದರೆ ಪ್ರಾಮಿಸ್ ಮಾಡೋದಿಲ್ಲ ಬಂದೇ ಬರ್ತೀನಿ ಅಂತ. ಬಿಕಾಸ್ ಆಲ್ರೆಡಿ ಪಾಪ ಎಲ್ಲರೂ ಸೆಟ್ ಆಗೋಗಿದ್ದಾರೆ. ನಾನು K06 ತುಮಕೂರು, ಹಾಯ್ ಫ್ರಮ್ ಬೆಂಗಳೂರು. ನೀವು ಮತ್ತೆ ಮಂಜಣ್ಣ ಮಾಡೋ ಡ್ಯಾನ್ಸ್ ಚೆನ್ನಾಗಿತ್ತು ಅಕ್ಕ. ಥ್ಯಾಂಕ್ ಯು. ಅದಕ್ಕೆ ಆ್ಯಕ್ಚುಲಿ ಎಷ್ಟೊಂದು ಜನ ಕೇಳಿದ್ದಾರೆ, ಅದನ್ನು ನೀವು ರಿಹರ್ಸಲ್ಸ್ ಮಾಡಿಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ನೀವೇನಾದರೂ ಡ್ಯಾನ್ಸ್ ಮಾಡಿದ್ರ ಅಂತ. ಖಂಡಿತವಾಗ್ಲೂ ಇಲ್ಲ. ಸಾಂಗ್ ಹಾಕಿದ ತಕ್ಷಣ ಆನ್ ಸ್ಪಾಟಲ್ಲಿ ಏನು ಬರುತ್ತೋ ಡ್ಯಾನ್ಸ್ ಹಾಗೆ ಮಾಡಿದ್ದು. ಬಟ್ ಅದು ಏನೋ ಸಖತ್ತಾಗಿ ಬಂದಿದೆ ಅಂತ ಹೇಳಿದ್ರು. 1-2 ಕ್ಲಿಪ್ ನೋಡಿದೆ ನಾನು, ನನ್ನ ತಂಗಿ ತೋರಿಸಿದ್ಲು. ಸೊ ವಾವ್ ಅನಿಸ್ತು. ಅಕ್ಕ, ಆನೆಸ್ಟ್ಲಿ ಸೇಯಿಂಗ್ ಯು ಆರ್ ದ ರಿಯಲ್ ವಿನ್ನರ್ ಆಫ್ ಬಿಗ್ ಬಾಸ್ 11 ಬಿಕಾಸ್ ಯು ಸ್ಟೋಲ್ ಅವರ್ ಹಾರ್ಟ್ಸ್. ಥ್ಯಾಂಕ್ ಯು ಮಾನ್ಸಿ. ಬಿಗ್ ಬಾಸ್ 11 ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊತಿದ್ರಿ. ಹೋಲ್ ಸೀಸನ್ನಲ್ಲಿ ಡಾಲ್ ಥರ ಕಾಣ್ತಿದ್ರಿ. ಥ್ಯಾಂಕ್ ಯು. ಟಾಕ್ ಅಬೌಟ್ ಯರ್ ಟ್ರಯೋ. ಎಸ್, ನಮ್ಮ ಟ್ರಯೋ ಬಗ್ಗೆ ಹೇಳೋದು ಏನಿದೆ, ಮಜಾ ಮಾಡಿದ್ವಿ ಕಾಲೇಜಲ್ಲೆಲ್ಲ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಎಲ್ಲ ಏನು
ಟಪೋರಿಗಳ ಥರ ಇದ್ರು, ಆ ರೀತಿ ಬಿಗ್ ಬಾಸ್ ಮನೇಲಿ ನಾನೊಂದು ಟಪೋರಿ ಗ್ಯಾಂಗ್ ಜೊತೆ ಇದ್ದೆ. ಅದ್ರಲ್ಲಿ ನಾನು ಕೂಡ ನಂಬರ್ 1 ಟಪೋರಿ ಆಗಿದೆ ಅವ್ರ ಜೊತೆ ಸೇರ್ಕೊಂಡು. ಸಖತ್ತಾಗಿತ್ತು ನಮ್ಮ ಟ್ರಯೋ, ಭಾರಿ ಮಜಾ ಮಾಡಿದೀವಿ, ಹೊಡೆದಾಡಿದೀವಿ, ಕಿತ್ತಾಡಿದೀವಿ, ಸಖತ್ತಾಗಿ ಮಜಾ ಮಾಡಿದೀವಿ ನಮ್ಮ ಟ್ರಯೋ. ಜಿಲೇಬಿ ಕ್ವೀನ್, ಕ್ಯಾನ್ ಯು ಸೇ ಹಲೋ ಟು ದಾವಣಗೆರೆ? ಹಲೋ ದಾವಣಗೆರೆ. ಡೂ ಯೂಟ್ಯೂಬ್ ಬ್ಲಾಗ್ಸ್ ರೆಗ್ಯುಲರ್ಲಿ, ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಯು. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ಕೂಡ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ, ಲವ್ ತೋರಿಸ್ತೀರಾ ಅಂತ ನನಗೂ ಗೊತ್ತು. ಹಲೋ ವಾವ್ಸ್, ಲೇಡಿ ಟೈಗರ್, ಟಾಸ್ಕ್ ಕ್ವೀನ್ ಆ್ಯಂಡ್ ಜಿಲೇಬಿ ಕ್ವೀನ್. ಕ್ಯಾನ್ ಯು ಸೇ ಮಿ ಹಾಯ್ ಟು ಇಲ್ಕಲ್? ಸೈಲೆಂಟ್ ಕಿಲ್ಲರ್ ಮಮತಾ ಮನುತು, ಹಾಯ್. ಸ್ಪೆಷಲಿ ನಾನು ನನ್ನ ಫ್ಯಾಮಿಲಿ ಅಂತಲೇ ಹೇಳ್ಬೋದು, ನನಗೋಸ್ಕರ ಏನು ಪೇಜಸ್ನ ಕ್ರಿಯೇಟ್ ಮಾಡಿದ್ರು ಭವ್ಯ ಅನ್ನೋ ಹೆಸರಲ್ಲಿ, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಟ್ವಿಟ್ಟರಲ್ಲಿ ನನ್ನ ಟ್ರೆಂಡ್ ಮಾಡಿದ್ರಿ, ಇನ್ಸ್ಟಾಗ್ರಾಮಲ್ಲಿ ಹ್ಯಾಶ್ಟ್ಯಾಗ್ ಹಾಕಿ ಟ್ರೆಂಡ್ ಮಾಡಿದಿರ, ಎಲ್ಲ ಕಡೆ ನನ್ನನ್ನು ಎಲ್ಲೂ ಭವ್ಯ ಅನ್ನೋ ಹೆಸರಿಗೆ ಏನು ಬರ್ದೇ ಇರಂಗೆ ನೀವುಗಳು ನನ್ನ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಭವ್ಯ ಫ್ಯಾಮಿಲಿಗೆ, ಹೊಸ ಸೋಷಿಯಲ್ ಮೀಡಿಯಾ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಕೆಲವೊಂದು ಲೈಕ್ ಕೇಳ್ಪಟ್ಟಾಗ ಸಿಕ್ಕಾಬಡೆ ಖುಷಿ ಆಯಿತು. ಅದನ್ನು ನನಗೆ ನಿಮ್ಮ ಹತ್ರ ಎಲ್ಲ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನನಗೆ ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮನೆಯೊಳಗೆ ಅಂದರೆ ಲೈಕ್ ಇದ್ದಾಗೂ ನಂಗೆ ಇಷ್ಟೊಂದು ಪ್ರೀತಿ ಸಿಗುತ್ತೆ, ನನ್ನ ಇಷ್ಟು ಜನ ಇಷ್ಟಪಡ್ತಾರೆ, ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಗೈಸ್, ನೆಕ್ಸ್ಟ್ ಪ್ರಾಜೆಕ್ಟ್, ಎಸ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತುಕತೆ ನಡೀತಾ ಇದೆ. ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಲವ್ ಯು ಫ್ರಮ್ ಗೋಕಾಕ್. ಎಸ್ ವಿಂದ್ಯಾ, ಲವ್ ಯು ಟು. ವಿಜಯ್ ಅಲಿಯಾಸ್ ಧನುಷ್ ಬಗ್ಗೆ ಹೇಳಿ. ಧನುಷ್ ಎಸ್ ಮೈ ವೆರಿ ಗುಡ್ ಫ್ರೆಂಡ್. ಒಂದು ಸೀರಿಯಲ್ ಮಾಡಿದ್ವಿ ಆ್ಯಂಡ್ ಬಿಗ್ ಬಾಸ್ ಮನೆಗೆ ಅವ್ರದ್ದು ಹೊಸ ಸೀರಿಯಲ್ ಮತ್ತೆ 8:30ಗೆ ಲಾಂಚ್ ಆಗ್ತಿದೆ ಅಂತ ಕೇಳ್ಪಟ್ಟಾಗ ಸಿಕ್ಕಾಬಡೆ ಖುಷಿ ಆಯಿತು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ ಧನುಷ್. ಹಾಯ್ ಮೇಡಮ್, ನಿಮ್ಮಮ್ಮ ಗೌರ್ಮೆಂಟ್ ಟೀಚರಾ? ಅಮ್ಮ ಟೀಚರ್, ಬಟ್ ಗೌರ್ಮೆಂಟ್ ಟೀಚರ್ ಅಲ್ಲ, ಪ್ರೈವೇಟ್ ಟೀಚರ್. ಎಸ್ ಗೈಸ್, ಇನ್ನೊಂದು ಜಸ್ಟ್ 5 ಮಿನಿಟ್ಸಲ್ಲಿ ನಾನು ಲೈವ್ನ ಎಂಡ್ ಮಾಡ್ತಿದ್ದೀನಿ. ಸೊ ಏನಾದರೂ ಕ್ವಶನ್ಸ್ ಇದ್ದರೆ ಏನಾದರೂ ಇದ್ದರೆ ಹೇಳಿ. ಲೇಡಿ ಟೈಗರ್ ಪಾನಿಕೋಚಿ, ಹಾಯ್. ಭವ್ಯ ಅಡ್ಮೈರರ್, ಹಾಯ್. ಆ್ಯಕ್ಚುಲಿ ಏನಂದರೆ ಎಲ್ಲರ ಮೆಸೇಜಸ್ಸು ಬೇಗ ಬೇಗ ನಾನು ಮಾತಾಡುವಾಗ ಸ್ಕ್ರಾಲ್ ಆಗ್ತಿದೆ, ಹಾಗಾಗಿ 8ಗೆ 8 ಅವರಿಗೆ ರಿಪೀಟು ಹೇಳ್ದೆ. ಯು ಆರ್ ಮೈ ಫೇವ್ರೆಟ್ ಕ್ವೀನ್, ಥ್ಯಾಂಕ್ ಯು ಅಕ್ಕ. ಯು ರಿಪ್ಲೈ ಟು ಮೈ ಕ್ವಶನ್ಸ್. ಒನ್ ವರ್ಡ್ ಅಬೌಟ್ ತ್ರಿವಿಕ್ರಮ್ ಬಗ್ಗೆ ಎಂತ ಹೇಳೋದು ನಾನು, ನಿಮಗೆ